ವೆಲ್ಕಮ್ ಬ್ಯಾಕ್. ನಾಡಹಬ್ಬ ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಮಧ್ಯೆ ಮೈಸೂರು ನಗರಕ್ಕೆ ಆಗಮಿಸುವವರ ಎಲ್ಲ ಸುರಕ್ಷತೆ ಕೂಡ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ದಸರಾ ಹಿನ್ನೆಲೆ ಮೈಸೂರು ಸುತ್ತಲೂ ಡ್ರೋನ್ ಕಣ್ಗಾವಲಿಡಲಾಗಿದೆ. ಜೊತೆಗೆ ಸುಳ್ಳು ಸುದ್ದಿ ಹರಡಿಸುವವರ ಮೇಲೂ ಕೂಡ ಸೈಬರ್ ತಂಡ ನಿಗಾ ಇಟ್ಟಿದೆ. ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ದಸರಾಗೆ 2 ಹಂತದ ಬಂದೋಬಸ್ತ್ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆಯಂತೆ. ಸೆಪ್ಟೆಂಬರ್ 22ರಿಂದ 29ರವರೆಗೆ ಮೊದಲ ಹಂತದ ಬಂದೋಬಸ್ತ್, ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 2ರವರೆಗೆ ಎರಡನೇ ಹಂತದ ಬಂದೋಬಸ್ತ್ ಮಾಡಲಾಗುತ್ತೆ. ದಸರಾದಲ್ಲಿ 5 SP 35 DYSPಗಳ ನಿಯೋಜನೆ ಆಗ್ತಾ ಇದೆ. 35 KSRP ತುಕಡಿ, 1 ಗರುಡ ಫೋರ್ಸ್, 1200 ಹೋಮ್ ಗಾರ್ಡ್ಸ್ ಭದ್ರತೆಗೆ ಒಟ್ಟು 6384 ಪೊಲೀಸ್ ಸಿಬ್ಬಂದಿ ನಿಯೋಜಿಸ್ತಾ ಇದ್ದಾರೆ. ಸೀಮಾ ಲಾಟ್ಕರ್ ಅವರು ಮಾತನಾಡಿದ್ದಾರೆ ಈ ಬಗ್ಗೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ದಸರಾ 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು 2ನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ. ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ. 22ನೇ ತಾರೀಕಿನಿಂದ 29ರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ. ನೆಕ್ಸ್ಟ್ 30ನೇ ತಾರೀಕಿನಿಂದ 2ನೇ ತಾರೀಕು ಅಕ್ಟೋಬರ್ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನು ಕೈಗೊಂಡಿದ್ದೀವಿ. ಆ ಟೈಮಲ್ಲಿ ಏನು 11 ದಿನದಲ್ಲಿ ಮೋರ್ ದೆನ್ 15 ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ, ಆಚರಣೆಗಳಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ವಸ್ತು ಪ್ರದರ್ಶನ, ಕುಸ್ತಿ, ಫ್ಲವರ್ ಶೋ, ಆಹಾರ ಮೇಳ, ಪುಸ್ತಕ ಮೇಳ, ಏರ್ ಶೋ, ಜಂಬೂ ಸವಾರಿ ಮತ್ತು ಬಲಿ ಮಂಟಪದ ಕೊನೆಯದು ಪಂಜಿಲ್ ಕವಾಯತು. ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ 6384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SPs ಮತ್ತೆ 30 ಜನ